ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೇ 4ನೇ ತಾರೀಕಿಂದ ನಿರಂತರವಾಗಿ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೀವು ಎಲ್ಲ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಆದರೆ ನತದೃಷ್ಟನಾದಂಥ ಅಣ್ಣಾಮಲೈ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತಾಡ್ತಾ ಇಲ್ವಲ್ಲ, ಯಾಕೆ? ಒಂದು ಚಕಾರ ಶಬ್ದ ಹೇಳ್ತಾ ಇಲ್ವಲ್ಲ, ಯಾಕೆ? ನಾನು ಅದರ ಕುರಿತಾಗಿ ಪ್ರತಿಕ್ರಿಯೆಯನ್ನು ಇಲ್ಲಿವರೆಗೂ ನೀಡಿರಲಿಲ್ಲ. ಮೊದಲನೇದಾಗಿ ಆದ್ಯತೆಯಲ್ಲಿ ಪಶ್ಚಿಮ ಬಂಗಾಳ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ನಡೆಯುವ ವಿದ್ಯಮಾನಗಳು ಅತ್ಯಂತ ಪ್ರಖರವಾಗಿದ್ದವು ಮತ್ತು ನಮ್ಮ ಜನರಿಗೆ ತಲುಪಬೇಕಾದ ಅಗತ್ಯತೆ ಇತ್ತು. ಏಕೆಂದರೆ ಮುಂದೆ ಬರುವ 7 ಚುನಾವಣೆಗಳಲ್ಲಿ ಅದರ ಪ್ರತಿಧ್ವನಿ ಇರುತ್ತೆ. ಎರಡನೇದಾಗಿ ತಮಿಳುನಾಡು ವಿಷಯವನ್ನು ಇಟ್ಕೊಂಡು ವಿಡಿಯೋ ಮಾಡುವಾಗ ಆ ಸರಣಿಯಲ್ಲಿ ಅಣ್ಣಾಮಲೈಯವರು ಸ್ವಾಭಾವಿಕವಾಗಿ ಬರ್ತಾರೆ. ಆದ್ದರಿಂದ ಆವಾಗಲೇ ಮಾತಾಡೋಣ ಅಂತ ಸುಮ್ಮನಿದ್ದೆ. ಬೆಳಗಿನ ಸಂಚಿಕೆಯಲ್ಲಿ ಒಂದು ವಿಷಯವನ್ನು ತಮಗೆ ನಾನು ತಿಳಿಸಿದೆ. ಅದೇನಪ್ಪ ಅಂತಂದರೆ, ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗುವಂಥ ಸ್ಥಿತಿ ತಮಿಳುನಾಡಿನಲ್ಲಿ ಎದುರಾಗಿದೆ. ಮೇಲ್ನೋಟಕ್ಕೆ ಭಾಳ ದೊಡ್ಡ ಮಟ್ಟದ ಮ್ಯಾಂಡೇಟನ್ನು ದಳಪತಿ ವಿಜಯ್ ಅವರು ಪಡೆದಿದ್ದಾರೆ ಅಂತ ಹೇಳಿದರೂ ಕೂಡ ಬೇಕಾದಂಥ ಮ್ಯಾಜಿಕ್ ನಂಬರ್ ತಲುಪಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ರಾಜಕೀಯ ಅನ್ನೋದು ಸರ್ವ ಸಾಧ್ಯತೆಗಳ ಆಗರ, ಅದು ತಮಗೆಲ್ಲ ಗೊತ್ತಿರೋ ವಿಚಾರ. ಇವತ್ತು ಇಲ್ಲಿದ್ದವ್ರು ನಾಳೆ ಅಲ್ಲಿರ್ತಾರೆ, ನಾಳೆ ಅಲ್ಲಿದ್ದವ್ರು ನಾಡಿದ್ದು ಇಲ್ಲಿ ಹೋಗ್ತಾರೆ. ಇದು ಸಂಪೂರ್ಣವಾಗಿ ಕುದುರೆ ವ್ಯಾಪಾರದ ರೀತಿಯಲ್ಲಿ ನಡೆಯುತ್ತೆ. ಆಮೇಲೆ ವಿಜಯ್ ಥರದ ವ್ಯಕ್ತಿಗಳಿಗೆ ಒಂದು 10 ಜನ MLAಗಳನ್ನ ಖರೀದಿ ಮಾಡೋದು ಭಾಳ ದೊಡ್ಡ ವಿಷಯ ಏನಲ್ಲ. ಏನು ಬೇಕಾದರೂ ಆಮಿಷ ಒಡ್ಡಿ ಯಾವುದೇ ಬೇಕಾದ್ರೂ ಮಂತ್ರಿಗಿರಿ ಕೊಡ್ತೀನಿ ಅಂಥೇಳಿ ಇನ್ನೇನೋ ಹೇಳಿ ಸರ್ಕಾರ ರಚನೆ ಮಾಡಬಹುದು, ಅದು ಯಾವುದೂ ದೊಡ್ಡ ವಿಷಯ ಅಲ್ಲ. ಆದರೆ ವಿಜಯ್ಗೆ ಯಾವ ರೀತಿಯದಾದಂಥ ಷರತ್ತುಗಳನ್ನು ವಿಧಿಸಿ ಆತನನ್ನು ಇಕ್ಕಟ್ಟಿಗೆ ಸಿಲುಕಿಸ್ತು, ಹೇಗೆ ಆತಂಕ ಉಲ್ಬಣಗೊಳ್ಳಲಿಕ್ಕೆ ಕಾರಣ ಆಯಿತು, ಹೇಗೆ ರಾಜ್ಯಪಾಲರು ಕೂಡ ಅವರ ಷರತ್ತಿನ ಬೆಂಬಲ ಪತ್ರವನ್ನು ನಿರಾಕರಿಸಿದರು ಅನ್ನೋ ಕುರಿತು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಮಾತನಾಡಬೇಕಾಗಿದ್ದು ಅಣ್ಣಾಮಲೈ ಬಗ್ಗೆ. ಯಾವ ಅಣ್ಣಾಮಲೈ? ಒಂದು ಮಾತನ್ನು ನನಗೆ ಅವರು ಬೆಂಗಳೂರಿನಲ್ಲಿ ಒಂದು ಸಂವಾದದಲ್ಲಿ ನನ್ನ ಜೊತೆ ಹೇಳಿದರು. ಅವ್ರು ಹೇಳಿದರು, ಏನಪ್ಪ ಅಂದರೆ, ನಾನು ಭಗವಾನ್ ಶ್ರೀ ಕೃಷ್ಣನನ್ನು ನಂಬ್ತೇನೆ. ಕೃಷ್ಣ ಯಾವಾಗಲೂ ಏನು ಹೇಳ್ತಾನಂದರೆ, ಕರ್ಮ ಮಾಡೋದು ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ಫಲಾಫಲಗಳನ್ನು ದೇವರ ಮೇಲೆ ಬಿಡಬೇಕು ಅಂತೇಳಿ. ನಾನೊಬ್ಬ ರೈತ ಕುಟುಂಬದಿಂದ ಬಂದಂಥ ವ್ಯಕ್ತಿ. ಬೀಜ ಬಿತ್ತುವುದು ಮಾತ್ರ ನನ್ನ ಕೆಲಸ, ಫಲ ಯಾರು ಬೇಕಾದರೂ ಪಡಿಬಹುದು. ಬೀಜ ಬಿತ್ತದೇ ಹೋದರೆ ಫಲ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಾನು ಕೃಷಿಕ ಕುಟುಂಬದಿಂದ ಬಂದವನಾಗಿರೋದ್ರಿಂದ ಮೊದಲು ತಮಿಳುನಾಡಿನಲ್ಲಿ ಬೀಜ ಬಿತ್ತುವ ಕೆಲಸ ಮಾಡ್ತಾ ಇದ್ದೀನಿ. ಫಲ ನನಗೆ ಸಿಗುವುದಾದರೆ ಭಾಳ ಸಂತೋಷ, ಸಿಗದೆ ಹೋದರೆ ನನಗೇನು ಬೇಜಾರಿಲ್ಲ. ಎಂಥ ದಿವ್ಯವಾದಂಥ ಮಾತು! ಇದ್ರ ಹಿಂದೆ ಎಂಥ ದೊಡ್ಡ ಅಧ್ಯಾತ್ಮ ಇದೆ, ಫಿಲಾಸಫಿ ಇದೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಜೀವನದಲ್ಲಿಯೂ ಆಲೋಚನೆ ಮಾಡಬೇಕಾದ ವಿಚಾರ. ನಾವು ಮಾಡಿರೋ ಎಲ್ಲ ಕೆಲಸಗಳಿಗೆ ನಮಗೆ ಪ್ರತಿಫಲ ಬರಲಿ ಅಂತ ನಾವು ನಿರೀಕ್ಷೆ ಮಾಡೋದಿದೆಯಲ್ಲ, ಅದು ಎಂಥ ತಪ್ಪು ಅಂತ ನನಗನ್ನಿಸೋದು. ಅಣ್ಣಾಮಲೈ ಕಥೆ ಕೂಡ ಹಾಗೆ ಆಗಿತ್ತು ನೋಡಿ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಣ್ಣಾಮಲೈಗೆ ಯಾವ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಮಾಡಿದ್ದಾರೆ, ಅವರ ಲೆಕ್ಕಾಚಾರ ಏನಿದೆ, ಹೇಗೆ ಆತನನ್ನು ಪ್ರೊಜೆಕ್ಟ್ ಮಾಡಿ ರಾಜಕಾರಣದಲ್ಲಿ ಆತನನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನುವಂಥ ಆಲೋಚನೆ ಇದೆ, ಅದ್ಯಾವುದು ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾವ ವ್ಯಕ್ತಿ ತಮಿಳುನಾಡಿಗೆ ಪ್ರಸ್ತುತನಾಗಿದ್ದನು, ಯಾವ ವ್ಯಕ್ತಿ ಈ ಬಾರಿಯ ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದ ಫೈಟನ್ನು ಖಂಡಿತವಾಗಿ ಕೊಡಬಲ್ಲವನಾಗಿದ್ನು, ಯಾವ ವ್ಯಕ್ತಿ 11% ವೋಟ್ ಶೇರನ್ನು ತೆಗೆದುಕೊಂಡು ಹೋಗಿದ್ನೋ ಅಂಥ ವ್ಯಕ್ತಿಯನ್ನು ಇದ್ದಕ್ಕಿದ್ದ ಹಾಗೆ ನಾವು ಆತನನ್ನು ಬದಿಗೆ ಸರಿಸಿಬಿಟ್ರೆ, ನೇಪಥ್ಯಕ್ಕೆ ತಳ್ಳಿಬಿಟ್ರೆ ಏನಾಗಬಹುದೋ ಅದೇ ಈಗ ತಮಿಳುನಾಡಿನಲ್ಲಿ ಆಗಿದೆ. ಮೊದಲೇದಾಗಿ ನೀವು ಆಲೋಚನೆ ಮಾಡಿ ನೋಡಿ, ನೀವು ಸಾಮಾನ್ಯ ಜನ, ನಮಗೆ ರಾಜಕೀಯ ಗೊತ್ತಿಲ್ಲ. ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಬಿಟ್ವೀನ್ ದ ಲೈನ್ಸ್ ಅರ್ಥ ಮಾಡಿಕೊಂಡು ಮುಂದೆ ಹಂಗಾಗ್ಬೋದು ಹಿಂಗಾಗ್ಬೋದು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ರೀತಿ ಆಲೋಚನೆ ಮಾಡಲಿಕ್ಕೆ ಬರದೇ ಇರಬಹುದು. ನಮಗೆ ಒಂದಷ್ಟು ಕಾಮನ್ ಸೆನ್ಸ್ ನಮಗೆ ದೇವರು ಕೊಟ್ಟಿದ್ದಾನೆ, ಒಂದಷ್ಟು ವಿವೇಚನಾ ಶಕ್ತಿ ಇದೆ, ಒಂದಷ್ಟು ತರ್ಕ ಬುದ್ಧಿ ಇದೆ. ಮೊದಲನೇದಾಗಿ DMK ವಿರುದ್ಧ ಧ್ವನಿಯನ್ನು ಎತ್ತಿದ್ದು ಯಾರು ತಮಿಳುನಾಡಿನಲ್ಲಿ? DMK ಅನ್ನುವಂಥ ಪಕ್ಷ ಭ್ರಷ್ಟವಾದಂಥದ್ದು. ಇವರ ದೌರ್ಜನ್ಯ, ಇವರ ದಬ್ಬಾಳಿಕೆಯನ್ನು ತಮಿಳುನಾಡಿನ ಜನ ಸಹಿಸಬಾರದು. ಇದು ದ್ರಾವಿಡರ ಹೆಸರಿನಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ದೇಶ ಮತ್ತು ರಾಜ್ಯಗಳ ಕಲ್ಪನೆ ಮತ್ತು ಸಾರ್ವಭೌಮತೆಗೆ ಧಕ್ಕೆಯನ್ನು ತರ್ತಾ ಇದೆ ಅಂತ
ಬರಿಗಾಲಲ್ಲಿ ನಡ್ಕೊಂಡು ರಾಜ್ಯಾದ್ಯಂತ ಓಡಾಡಿ ಒಂದು ನರೇಟಿವನ್ನು, ಒಂದು ಪ್ರೊಪಗಾಂಡವನ್ನು ಒಂದು ಜನರಲ್ಲಿ ಬೀಜ ಬಿತ್ತಿದಂಥ ವ್ಯಕ್ತಿ ಯಾರು? ಅದು ಕೇವಲ ಮತ್ತು ಕೇವಲ ಅಣ್ಣಾಮಲೈ ಸರ್. ಮುಂದೆ ಆತ ಭಾಳ ದೊಡ್ಡ ಸ್ಥಾನಕ್ಕೆ ನರೇಂದ್ರ ಮೋದಿಯವರು ಕರ್ಕೊಂಡು ಹೋಗ್ಬೋದು, ಇನ್ನೇನೆಲ್ಲ ಆಗಬಹುದು, ಭಾಳ ದೊಡ್ಡದಾದಂಥ ಪ್ಲ್ಯಾನ್ ಇರಬಹುದು ರಾಜಕೀಯವಾಗಿ, ಅದು ಬೇರೆ ವಿಚಾರ. ನಾನು ನೀವು ಮಾತಾಡ್ತವ್ರು ಜನಸಾಮಾನ್ಯರ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗೆ ಬಿತ್ತಿಗೆಯನ್ನು ಮಾಡಿದ ವ್ಯಕ್ತಿ ನೋಡಿ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯವರು ಯಾವತ್ತೂ ಕೂಡ ತಮ್ಮ ಪಕ್ಕದಲ್ಲಿ ಇನ್ನೊಬ್ಬರನ್ನು ಕೂರಿಸಿಕೊಂಡು ಕರ್ಕೊಂಡು ಹೋಗುವ ಹಾಗಿಲ್ಲ. ಅದಕ್ಕೆ ವ್ಯವಸ್ಥೆ ಇಲ್ಲ, ಅದಕ್ಕೆ ಶಿಷ್ಟಾಚಾರದ ಪ್ರಕಾರ. ನರೇಂದ್ರ ಮೋದಿಯವರು, ನಾನು ತಿಳ್ಕೊಂಡ ಹಾಗೆ ಭಾರತಿ ರಾಜ್ ಅವರ ಕಾರ್ಯಕ್ರಮ ಅನಿಸ್ಕೋತೇನೆ, ಪಕ್ಕದಲ್ಲಿ ಕೂಡಿಸ್ಕೊಂಡು ಅಣ್ಣಾಮಲೈಯವರನ್ನು ಏರ್ಪೋರ್ಟ್ವರೆಗೂ ಕರ್ಕೊಂಡು ಹೋಗ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ. ಯಾವಾಗ ಇದು? ಅವರು ಹೆಣ್ಮಕ್ಕಳು ಶುರು ಮಾಡೋದಕ್ಕಿಂತ ಮುಂಚೆ, ಅಣ್ಣಾಮಲೈ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾದ ಹೊಸತಿರಲ್ಲಿ ಹೆಣ್ಮಕ್ಕಳು ಎನ್ನುವಂಥ ಒಂದು ಅಭಿಯಾನ ಶುರುವಾಗುತ್ತೆ ತಮಿಳುನಾಡಿನಲ್ಲಿ. ಇದಕ್ಕೆ ಈ ಅಭಿಯಾನ ಇದೆ ಅಲ್ಲ, ಹೆಣ್ಮಕ್ಕಳು, ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದು ಯಾರು? ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು. ಅದಕ್ಕಾಗಿ ದಿಲ್ಲಿಯಿಂದ ಬರ್ತಾರೆ ತಮಿಳುನಾಡಿಗೆ ಬಂದು ಇಲ್ಲಿಂದ ಆತ ತನ್ನ ಅಭಿಯಾನವನ್ನು ಶುರು ಮಾಡಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಅದಾದ ಮೇಲೆ ನಿಮಗೆ ಗೊತ್ತಿದೆ ಯಾವ ರೀತಿಯ ಜನಾಭಿಪ್ರಾಯ, ಯಾವ ರೀತಿಯ ಮೆಸ್ಮರೈಸೇಷನು, ಯಾವ ರೀತಿಯ ಸಂಮೋಹನ, ಯಾವ ರೀತಿಯ ಜನಪ್ರಿಯತೆ, ಯಾವ ರೀತಿ ಒಬ್ಬ ನಾಯಕ ಲಾರ್ಜರ್ ದೆನ್ ಲೈಫ್ ಬೆಳೀಲಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಾಗಿ ಅಣ್ಣಾಮಲೈಯವರು ಬೆಳೆದ್ಬಿಟ್ರು. ಅಣ್ಣಾಮಲೈ ಯಾವ ಮಟ್ಟಿಗೆ ಬೆಳೆದ್ರು ಅಂದರೆ, ಸ್ವತಃ DMKಯಲ್ಲಿರುವಂಥ ಸಚಿವರು, MLAಗಳು ಎಲ್ಲರಿಗೂ ಕೂಡ ಮುರುಸು ಶುರುವಾಯಿತು, ಮುಜುಗರ ಶುರುವಾಯಿತು. ಯಾವ ಮಟ್ಟಿಗೆ ಆತನಿಗೆ ಕಿರುಕುಳ ಕೊಡಲಿಕ್ಕೆ ಶುರು ಮಾಡಿದರು ಅಂದರೆ, ಆತ ತನ್ನ ಕಂಪೌಂಡಿನಲ್ಲಿ BJP ಬಾವುಟವನ್ನು ಹಾರಿಸಿದರೆ ಬಂದು ಕಿತ್ಕೊಂಡು ಹೋಗುವ ಕೆಲಸ ಮಾಡಲಾಯಿತು. ಆತನ ಕಚೇರಿಯನ್ನು ವ್ಯಾಂಡಲೈಸ್ ಮಾಡಲಾಯಿತು. ನಡೆದ ಕಾರ್ಯಕ್ರಮ ನಡೀಲಿಕ್ಕೆ ಅನುಮತಿಯನ್ನು ನಿರಾಕರಿಸಲಿಕ್ಕೆ ಶುರು ಮಾಡಿದರು. ಅಂದರೆ ಆ ಮಟ್ಟಿಗೆ DMK, MK ಸ್ಟಾಲಿನ್ ಅವರಲ್ಲಿ ಒಂದು ನಡುಕವನ್ನು ಹುಟ್ಟಿಸಿದಂಥ ವ್ಯಕ್ತಿ ಅಣ್ಣಾಮಲೈ. ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಇಷ್ಟೆಲ್ಲ ಆಯಿತು. ಭಾಳ ದೊಡ್ಡ 2 ವರ್ಷಗಳ ಕಾಲ ನಿರಂತರವಾಗಿ ರ್ಯಾಲಿ ಮಾಡಿದರು, ಎಲ್ಲ ಆಯಿತು. ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರಲ್ಲಿ ಚುನಾವಣೆಯಲ್ಲಿ ನಿಂತರು, ಚುನಾವಣೆಯಲ್ಲಿ ಸೋತರು. ಅದರ ಹಿಂದೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಆತ ಸೋಲುವ ಸಾಧ್ಯತೆಯೇ ಇಲ್ಲ. ಆದರೂ ಆಡಳಿತಾರೂಢಾದಂಥ DMK ಪಕ್ಷ ಅವ್ರನ್ನ ಸೋಲುವ ಹಾಗೆ ಮಾಡ್ಕೊಳ್ತೀವಿ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದಾದಮೇಲೆ ಯಾವಾಗ ವಿಧಾನಸಭಾ ಚುನಾವಣೆ ಹತ್ತಿರ ಬರುತ್ತೋ, ಇದ್ದಕ್ಕಿದ್ದ ಹಾಗೆ ದ್ರಾವಿಡ ಪಕ್ಷವನ್ನು ಬಿಟ್ಟು ನಾವು ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ ಆದರೆ ನಮಗೆ ಯಾವುದೇ ರೀತಿಯಾದಂಥ ಬೆಂಬಲವನ್ನು ತಮಿಳುನಾಡಿನ ಜನ ಕೊಡೋದಿಲ್ಲ. ಆಮೇಲೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇದ್ದಕ್ಕಿದ್ದ ಹಾಗೆ ಜನ ಶಿಫ್ಟ್ ಆಗೋದಿಲ್ಲ ಅನ್ನುವಂಥ ಆಲೋಚನೆ ಮೊಳಕೆ ಹೊಡೆಯಿತು ಕೇಂದ್ರದಲ್ಲಿ. ನೋಡಿ, ಕರ್ನಾಟಕದ ವಿಷಯದಲ್ಲಿ ಫೇಲ್ ಆಗೋದಿಲ್ಲ ಅಂತ ಹೇಳಿದರೆ ಸ್ಥಳೀಯ ನಾಯಕತ್ವದ ಕೊರತೆ, ಪ್ರಖರವಾದ ನಾಯಕನಿಲ್ಲ. ಆದ್ದರಿಂದ ಇಲ್ಲಿ ಆಗಲ್ಲ. ಅಮಿತ್ ಶಾ, ನರೇಂದ್ರ ಮೋದಿ ಭಾಷಣ ಮಾಡಿದರು, ಇಲ್ಲಿರುವ ನಾಯಕರ ಬಗ್ಗೆ ಜನರಲ್ಲಿ ವಿಶ್ವಾಸಾರ್ಹತೆ ಇಲ್ಲ ಅನ್ನೋಂಥ ಮಾತಿದೆ. ಕಳೆದ ಚುನಾವಣೆಯಲ್ಲಿ ಸೋಲಿಕ್ಕೆ ಅದೇ ಕಾರಣ, ಜೊತೆಗೆ ಭ್ರಷ್ಟಾಚಾರ, ಇವರ ಅತಿರೇಕಗಳು, ಅದು ಬೇರೆ ವಿಚಾರ. ಕಳೆದ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಸೋಲಿಕ್ಕೂ ಕೂಡ ಅದೇ ಕಾರಣ, ಸ್ಥಳೀಯ ನಾಯಕತ್ವದ ಕೊರತೆ. ಹೊಸದಾಗಿ ಎಲ್ಲ TMK ಇದರಿಂದ ತೃಣಮೂಲ ಕಾಂಗ್ರೆಸ್ಸಿಂದ ಬಂದವರು BJPಯಲ್ಲಿದ್ದಾರೆ, ಆದ್ದರಿಂದ ಅವ್ರನ್ನ ನಾವು ನಿರಾಕರಣೆ ಮಾಡಿದ್ವಿ 2021ರಲ್ಲಿ ಅಂತ. ಅದೇ ರೀತಿ ತಮಿಳುನಾಡಿನಲ್ಲಿ ಕೂಡ ಕೇವಲ ಕೇಂದ್ರ ಬಂದರೆ ಅಥವಾ ಕೇವಲ ಅಮಿತ್ ಶಾ, ನರೇಂದ್ರ ಮೋದಿ ಬಂದರೆ ದ್ರಾವಿಡ ಸಂಸ್ಕೃತಿಯ ಜನರ ಮನಸ್ಥಿತಿ ಏನಿದೆ ಅದನ್ನು ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಆಲೋಚನೆಯಲ್ಲಿ ಬೆಳೆದಂಥ ವ್ಯಕ್ತಿ ಅಣ್ಣಾಮಲೈ. ಆದರೆ ಯಾವಾಗ ಲೋಕಸಭಾ ಚುನಾವಣೆ ಫಲಿತಾಂಶ ಆಗಿ ವಿಧಾನಸಭಾ ಚುನಾವಣೆ ಹತ್ತಿರ ಬರುತ್ತೋ, ಆವಾಗ ಹೇಳ್ತಾರೆ ದ್ರಾವಿಡ ಪಕ್ಷವನ್ನು ಜೊತೆಗೆ ಇಟ್ಕೋಬೇಕು ಅನ್ನುವಂಥ ಆಲೋಚನೆ ಬರುತ್ತೆ. ಎಡಪ್ಪಾಡಿ ಪಳನಿಸ್ವಾಮಿಯನ್ನು ತಮಿಳುನಾಡಿನಿಂದ ದಿಲ್ಲಿಗೆ ಕರೆಸಿಕೊಳ್ಳಲಾಗತ್ತೆ, ಮಾತುಕತೆ ನಡೆಸಲಾಗತ್ತೆ. ಅವಾಗ ಎಡಪ್ಪಾಡಿ ಪಳನಿಸ್ವಾಮಿ ಹೇಳ್ತಾರೆ, ನನ್ನ ಜಾತಿ ಮತ್ತು ಅಣ್ಣಾಮಲೈ ಜಾತಿ ಒಂದೇ, ಗೌಂಡರ್ ಕಮ್ಯುನಿಟಿಯಿಂದ ಬಂದಂಥ ವ್ಯಕ್ತಿ, ಇಬ್ಬರು ನಾಯಕರು ಒಟ್ಟಿಗೆ ಸೇರಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ವಿರುದ್ಧ ನಿರಂತರವಾಗಿ ಅಣ್ಣಾಮಲೈ ಪ್ರಹಾರ ಮಾಡಿದ್ದಾರೆ, ವಾಗ್ದಾಳಿ ಮಾಡಿದ್ದಾರೆ. ಹೀಗಾಗಿ ನಾವಿಬ್ಬರು ಹೋಗಿ ಚುನಾವಣೆಯನ್ನು ಎದುರಿಸಿದರೆ ಗೆಲುವು ಸಾಧ್ಯ ಇಲ್ಲ. ಆದ್ದರಿಂದ ನೀವು ಅಣ್ಣಾಮಲೈಗೆ ಬೇರೆ ದಾರಿ ಮಾಡಿಕೊಡಿ, ಬೇರೆ ಅಧ್ಯಕ್ಷರನ್ನ ಇಲ್ಲಿ ನೇಮಕ ಮಾಡಿ ಗೆಲ್ಲಿಸ್ಕೊಂಬರೋದು ನನ್ನ ಕೆಲಸ ಅಂತ.
ಒಂದು ಕಡೆ ಪಳನಿಸ್ವಾಮಿ, ಇನ್ನೊಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ, ಇನ್ನೊಂದು ಪನ್ನೀರ್ಸೆಲ್ವಂ. ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಅಣ್ಣಾಮಲೈಯವ್ರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಲಾಗತ್ತೆ. ಯಾರು ಬೀಜವನ್ನು ಬಿತ್ತಿದ್ರೋ ಆತ ಬೆಳೆ ಬೆಳೆಯುವ ಹಂತಕ್ಕೆ ಬಂದಾಗ, ಅದು ಹಣ್ಣನ್ನು ಕೊಡುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ತನ್ನ ಹೊರೆಯನ್ನು ಹಳಸಿದ ಚಿತ್ರಣವಾದಂಥ ADMK. ಇವತ್ತು ADMKಗೆ ಬಂದಿರುವ ಸ್ಥಾನಗಳು ನೋಡಿದರೆ ನಾಚಿಕೆ ಆಗುತ್ತೆ. 47 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ. ಆಡಳಿತ ವಿರೋಧಿ ಅಲೆ ಇದ್ದು DMKಗೆ, ಭಾಳ ದೊಡ್ಡದಾದಂಥ ಪಕ್ಷಕ್ಕೆ ಇತಿಹಾಸವಿದ್ದು ADMKಗೆ, ತಾವು ದೊಡ್ಡ ದೊಡ್ಡ ನಾಯಕರು ಅಂತ ತಾವೇ ಭ್ರಮಿಸಿಕೊಂಡಂಥ ವ್ಯಕ್ತಿಗಳಿದ್ದು 47 ಸ್ಥಾನಗಳಲ್ಲಿ, ಇಷ್ಟು ವರ್ಷದ ರಾಜಕಾರಣ 47 ಸ್ಥಾನ ಅಂದರೆ ಇವರಿಗೆ ಅರ್ಹತೆ ಇಲ್ಲ, ಕ್ಷಮತ್ವವೂ ಇಲ್ಲ, ಜನಪ್ರಿಯತೆಯೂ ಇಲ್ಲ, ಚಾಣಾಕ್ಷತೆಯೂ ಇಲ್ಲ. ಈ ಬಿತ್ತಿಗೆ ಆಗಿತ್ತಲ್ಲ, ಈ ಬಿತ್ತಿಗೆ ಲಾಭ ಪಡೆದವರು ಯಾರು ಸ್ವಾಮಿ? ಬಿತ್ತಿಗೆಯ ಲಾಭವನ್ನು ನೇರವಾಗಿ ಪಡೆದವರು ವಿಜಯ್. ಹೇಗೆ ಅರವಿಂದ್ ಕೇಜ್ರಿವಾಲ್, ಅಣ್ಣಾ ಹಜಾರೆ ಎಲ್ಲರೂ ಸೇರಿ UPA ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಭಾಳ ದೊಡ್ಡ ಮಟ್ಟದ ನರೇಟಿವನ್ನು ದೇಶದಲ್ಲಿ ಸೃಷ್ಟಿ ಮಾಡಿದ ಮೇಲೆ 2014ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಪಕ್ಷ ದೇಶಾದ್ಯಂತ ಸಂಚಲನೆಯನ್ನು ಮಾಡ್ತು. ಅದೇ ರೀತಿ ಇಲ್ಲಿ ಯಾವ ಅಣ್ಣಾಮಲೈ ಬರಿಗಾಲಲ್ಲಿ ಓಡಾಡಿ, ಬಿಸಿಲಲ್ಲಿ ಸುತ್ತಿ, ಹಗಲು ರಾತ್ರಿ ಅನ್ನಲಾರದೆ ದುಡಿದು ಒಂದು ಪಕ್ಷವನ್ನು ಕಟ್ಟಿದ್ರು, ಅದರ ಫಲವನ್ನು ಬೆಳೆದಂಥ ಬಿತ್ತಿಗೆ ಬೆಳೆಯನ್ನು ವಿಜಯ್ ಜೋಸೆಫ್ ಅನ್ನುವಂಥ ವ್ಯಕ್ತಿ ಎತ್ಕೊಂಡು ಹೋಗ್ಬಿಟ್ಟ. ಈಗ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿ ಏನು ಹೇಳುತ್ತೆ ಅಂದರೆ, ಈ ಮ್ಯಾಂಡೇಟ್ ಏನಾದರೂ ನಾವು 3 ಪಕ್ಷಗಳು ಹೋರಾಟಕ್ಕೆ ಇಳಿದಿದ್ದರೆ, ಒಂದು ಕಡೆ ADMK ಪ್ರಖರವಾಗಿ ಅಣ್ಣಾಮಲೈ ಸ್ಥಾನ, ಈ ಕಡೆಯಿಂದ ವಿಜಯ್, ಈ ಕಡೆಯಿಂದ DMK ಆಗಿದ್ದರೆ DMKನ ಸೋಲಿಸ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಒಂದು ಸಲ ಸ್ಟಾಲಿನ್ ಅವರ ಪಕ್ಷ ಹೊರಟೋಗ್ಬಿಟ್ರೆ ಆಮೇಲೆ ನಾವು ನೇರವಾಗಿ ADMKಯನ್ನು ಅಪೋಷಣ ಮಾಡಿ ನೇರವಾದ ಹೋರಾಟ ಮಾಡ್ಬೋದು, ಆವಾಗ ಅಣ್ಣಾಮಲೈಗೆ ಅವಕಾಶ ಕೊಡೋಣ ಅಂತ ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರ. ಆದರೆ ತತ್ಕಾಲದಲ್ಲಿ ಇದರ ಲಾಭವನ್ನು ಪಡೆದ ವ್ಯಕ್ತಿ ವಿಜಯ್ ಜೋಸೆಫ್. ಆ ವಿಜಯ್ ಜೋಸೆಫ್ ನನಗೆ ಬಂದ ಮಾಹಿತಿಯ ಪ್ರಕಾರ ಕ್ರಿಶ್ಚಿಯನ್ ಮಾಫಿಯಾ ಏನಿದೆ, ಆ ಮಾಫಿಯಾದ ಕೈಗೊಂಬೆಗೆ ಅಂತ ಮುಂದುವರಿಲಿದ್ದಾನೆ. ಯಾವ ರಾಜ್ಯದಲ್ಲಿ 78,000 ದೇವಸ್ಥಾನಗಳಿದಾವೆ, ಯಾವ ರಾಜ್ಯಕ್ಕೆ ಇನ್ನಿಲ್ಲದ ಹಾಗೆ ನಮ್ಮ ಸನಾತನಿ ಇತಿಹಾಸ ಇದೆಯೋ, ಅಲ್ಲಿ ಒಬ್ಬ ವ್ಯಕ್ತಿ ಜೀಸಸ್ ಕ್ರೈಸ್ತನ ಫೋಟೋ ಹಿಡ್ಕೊಂಡು ಓಡಾಡ್ತಾನೆ. ಇನ್ನು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಅಂದರೆ ಆತನನ್ನು ನಂಬಿಕೊಂಡು ಹಿಂದೂಗಳು ನಾವು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಇದೆಯಾ? ನನ್ನ ಹಾರೈಕೆ ಒಂದೇ, ಅಣ್ಣಾಮಲೈ ಅಂಥ ನಿರಪೇಕ್ಷ ವ್ಯಕ್ತಿಗಳಿಗೆ ಸರಿಯಾದ ಸ್ಥಾನಮಾನವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕಲ್ಪಿಸಿಕೊಡ್ಬೇಕು. ಅದು ನಮ್ಮ ಆಶಯ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.